ವೃದ್ಧಾಪ್ಯವು ವರವೋ ಶಾಪವೋ? ಹುಟ್ಟಿದ್ದ ಪ್ರತಿಯೊಂದು ಜೀವಿಯೂ ಸಾಯುವುದು ನಿಶ್ಚಯ. ಇದೇ ವಿಧಿ ನಿಯಮ. ಅದಕ್ಕೆ ಮೊದಲಿನ ಸ್ಥಿತಿಯೇ ವೃದ್ಧಾಪ್ಯ. ಎಲ್ಲೋ ಕೆಲವರು ಅಪಘಾತಕ್ಕೀಡಾಗಿ ಕಾಯಿಲೆಗಳಿಂದ ಬೇಗನೆ ಸಾವನ್ನಪ್ಪುತ್ತಾರೆ. ಸಾಮಾನ್ಯವಾಗಿ ಮಾನವ ತನ್ನ ವೃದ್ಧಾಪ್ಯವನ್ನು ಶಾಪ ಅಂತಲೇ ಪರಿಗಣಿಸ್ತಾನೆ. ಅದಕ್ಕೆ ಅನೇಕ ಕಾರಣಗಳೂ ಇರಬಹುದು. ದೇಹದ ಸ್ವಾಸ್ಥ್ಯ ಸರಿಯಾಗಿಲ್ಲದಿರುವುದು, ಕೆಲವು ಕಾಯಿಲೆಗಳಿಗೆ ತುತ್ತಾಗಿ ತಾನೂ ದಣಿದು ತನ್ನವರು ತನಗಾಗಿ ಕಷ್ಟಪಟ್ಟು ಹಣದ ಹೊಳೆಯನ್ನು ಹರಿಸುವುದರಿಂದ, ಅಥವಾ ಮಕ್ಕಳಿದ್ದರೂ ನೋಡಿಕೊಳ್ಳದೇ ಇದ್ದಾಗ ವೃದ್ಧಾಶ್ರಮಗಳಲ್ಲಿ ತಂದೆ ತಾಯಿಗಳನ್ನು ಬಿಡುವುದರಿಂದ, ಇದ್ದರೂ ಮಕ್ಕಳು ವಿದೇಶಕ್ಕೆ ಹೋಗಿರುವುದರಿಂದ, ಹೀಗೆ ಅನೇಕ ಕಾರಣಗಳಿಂದ ಅವರಿಗೆ ವೃದ್ಧಾಪ್ಯವು ಸಹಿಸಲಾಗದ ನೋವನ್ನು ನೀಡ್ತಾ ಇರಬಹುದು. ಆದರೆ ಆತ ಮನಸ್ಸು ಮಾಡಿದರೆ ವೃದ್ಧಾಪ್ಯವನ್ನು ವರವನ್ನಾಗಿಸಿಕೊಳ್ಳುವುದು ಸಹ ಅವನ ಕೈಯಲ್ಲಿಯೇ ಇದೆ. ಯಾಕೆ ಅಂತಂದರೆ, ವಯಸ್ಸಿನಲ್ಲಿರುವಾಗ ಬಿಸಿ ರಕ್ತ, ಅದು ಮಾಡ್ತೇನೆ, ಇದನ್ನೂ ಮಾಡಿಬಿಡ್ತೇನೆ, ಹೀಗೆ ಮಾಡ್ತೇನೆ ಅಂತೆಲ್ಲ ಯೋಚಿಸ್ತಾನೆ. ಆದರೆ ಕೆಲಸದ ಒತ್ತಡಗಳಲ್ಲಿ ಕೆಲವು ಸಲ ಏನೂ ಮಾಡಿರುವುದಿಲ್ಲ. ಹಾಗೆಲ್ಲ ಆತ ತನಗೆ ಪುರುಸೊತ್ತೇ ಸಿಗುವುದಿಲ್ಲ, ಸಿಕ್ಕರೆ ಏನೆಲ್ಲ ಮಾಡಿಬಿಡ್ತಾ ಇದ್ದೆ ಅಂತ ಹೇಳ್ತಾ ಇರ್ತಾನೆ. ಈಗ ಅಂತಹ ಅವಕಾಶ ಸಿಕ್ಕಿದೆ, ಅದನ್ನು ಸದುಪಯೋಗ ಮಾಡಿಕೊಳ್ಬಹುದು. ಅಂತಹ ಸಲಹೆಗಳನ್ನು ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಸ್ನೇಹಿತರಿಗೋ ನೀಡಬಹುದು. ಹಾಗೂ ಕೆಲಸದ ಒತ್ತಡಕ್ಕೆ ಸಿಕ್ಕಿ ಬೇಸತ್ತ ಜೀವ ವಿಶ್ರಾಂತಿಯನ್ನು ಬಯಸುತ್ತದೆ. ಅಂತಹ ವಿಶ್ರಾಂತಿ ವೃದ್ಧಾಪ್ಯದಲ್ಲಿ ಸಿಕ್ಕಿದೆ, ಅದನ್ನು ಆನಂದದಿಂದ ಅನುಭವಿಸಲಿ. ವೃದ್ಧಾಪ್ಯದಲ್ಲಿ ನಾನು ಏನು ತಾನೇ ಮಾಡಲು ಸಾಧ್ಯ ಎಂಬ ಮಾತನ್ನು ಸರ್ವೇ ಸಾಮಾನ್ಯವಾಗಿ ಕೇಳ್ತಾ ಇರ್ತವೆ. ಅವರಿಗೂ ಮಾಡಲು ಸಾಕಷ್ಟು ಕೆಲಸಗಳಿವೆ. ಪುಟ್ಟ ಮಕ್ಕಳಿದ್ದರೆ ಊಟ ತಿಂಡಿ ತಿನ್ನಿಸಬಹುದು, ಕುಳಿತು ಬಟ್ಟೆ ಮಡಚಿಡಬಹುದು. ಹೀಗೆ ಅನೇಕ ಕೆಲಸಗಳಿವೆ. ಓಡಾಡಲು ಸಾಧ್ಯವಾಗುವುದಾದರೆ ಕರೆಂಟ್ ಬಿಲ್, ಫೋನ್ ಬಿಲ್ ಪಾವತಿ, ತರಕಾರಿ ಸಾಮಾನು ಖರೀದಿ, ಊರಿಗೆ ಹೋಗುವುದಾದರೆ ಎಲ್ಲ ರೀತಿಯ ಮಾಹಿತಿ ಸಂಗ್ರಹಣೆ, ವಾಹನ ಬುಕ್ಕಿಂಗ್, ಅಲ್ಲಿನ ಸ್ಥಳಗಳ ಪ್ರಾಮುಖ್ಯತೆ ಮಾಹಿತಿಯನ್ನು ತಿಳಿಯಬಹುದು. ಪುಸ್ತಕ ಓದುವಿಕೆ ಬರೆಯುವ ಹವ್ಯಾಸವಿದ್ದರೆ ಅದನ್ನು ಮತ್ತಷ್ಟು ದೃಢೀಕರಿಸಿಕೊಳ್ಳಬಹುದು. ಮಕ್ಕಳನ್ನು ವಾಕಿಂಗ್ ಕರೆದುಕೊಂಡು ಹೋಗಿ ಅವರೊಂದಿಗೆ ಕುಳಿತು ಅನೇಕ ವಿಷಯಗಳನ್ನು ಚರ್ಚಿಸುತ್ತಾ ಈಗಿನ ದಿನಗಳಲ್ಲಿ ಶಾಲಾ ಕಾಲೇಜು ಮುಂತಾದ ವಿಷಯಗಳು, ಮೊಬೈಲ್ ಕಂಪ್ಯೂಟರ್ಗಳ ವಿಷಯಗಳನ್ನು ತಿಳಿಯಬಹುದು. ದೂರದರ್ಶನವನ್ನು ವೀಕ್ಷಿಸಬಹುದು. ಹೀಗೆ ಹೇಳುತ್ತಾ ಹೋದರೆ ಅನೇಕ ರೀತಿಯ ಮನೆಯ ಮಂದಿಗೆ ಸಹಕರಿಸುತ್ತಾ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸಂತೋಷದಿಂದ ಕಳೆಯಬಹುದು. ಮಕ್ಕಳು ಮೊಮ್ಮಕ್ಕಳು ಆಫೀಸಿನಿಂದ ಬಂದಾಗ ಅವರನ್ನು ವಿಚಾರಿಸಿದರೆ ಅವರ ದಣಿವು ಬಹಳ ಮಟ್ಟಿಗೆ ನಿವಾರಣೆಯಾಗಿ ಹಿರಿಯರಲ್ಲಿ ಗೌರವ ಹೆಚ್ಚಾಗುತ್ತೆ. ಆದಷ್ಟು ಯಾರ ಮೇಲೂ ಅಧಿಕಾರದ ಚಲಾಯಿಸದೆ ಬದಲಾಗಿ ಪ್ರೀತಿಯಿಂದ ಮಾತನಾಡಿಸಿ. ಪ್ರೀತಿಯಿಂದ ಸಾಧಿಸಲಾಗದ್ದು ಯಾವುದೂ ಇಲ್ಲ.